ಮಕ್ಕಳೇ, ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಒಂದು ದಂಪತಿಗಳಿದ್ದರು. ಅವರು ಭಾಳ ಸದ್ಗುಣಿಗಳು, ಸಚ್ಚಾರಿತ್ರವಂತರು. ಹಲವು ವರ್ಷಗಳಾದರೂ ಆ ದಂಪತಿಗೆ ಮಕ್ಕಳಾಗಲಿಲ್ಲ. ಬಹಳ ಕೊರಗುತ್ತಾ ಇದ್ದರು ಅವರು. ತಾವೇನು ಪಾಪ ಮಾಡಿದ್ದೇವೆ, ಯಾವುದೂ ಕೆಟ್ಟ ಕೆಲಸ ನಾವು ಮಾಡಿಲ್ಲ, ಆದರೂ ನಮಗೆ ಮಕ್ಕಳಾಗಲಿಲ್ವಾ ಅನ್ನತಕ್ಕಂತಹ ಕೊರತೆ ಅವರಿಗಿತ್ತು, ಚಿಂತೆ ಇತ್ತು ಅವರಿಗೆ. ಒಂದು ದಿವಸ ಇವರು ರಾತ್ರಿ ಊಟ ಮಾಡಿ ಮಲಗಿದ್ದಾರೆ. ಅಷ್ಟರಲ್ಲಿ ಮನೆಯ ಬಾಗಿಲನ್ನು ಯಾರೋ ತಟ್ಟಿದರು. ಹೋಗಿ ನೋಡಿದಾಗ ಒಬ್ಬರು ವಯಸ್ಸಾದಂಥವರು ಬಾಗಿಲು ತಟ್ತಾಯಿದ್ರು. ಅಯ್ಯ, ನಾನು ಬಹಳ ದೂರದಿಂದ ಬಂದಿದ್ದೇನೆ, ಈ ರಾತ್ರಿ ನಿಮ್ಮಲ್ಲಿ ನನಗೆ ಆಶ್ರಯ ಕೊಡ್ತೀರೋ? ಬೆಳಗಾಗಿ ನಾನು ಹೋಗ್ತೇನೆ. ಅಯ್ಯೋ, ವಯಸ್ಸಾದವರು ನೀವು ಬನ್ನಿ ಬನ್ನಿ ಅಂತ ಆ ಮನೆಯ ಯಜಮಾನ ಕರೆದ. ಕೂಡಲೇ ಹೆಂಡತಿಯೂ ಸಹಿತ ಭಾಳ ಸದ್ಗುಣಿಯವಳು. ಇಲ್ಲ ಹಾಗೆ ಮಲಗುವ ಹಾಗಿಲ್ಲ, ನಿಮಗೆ ತಿಂಡಿ ಕಾಫಿ ಮಾಡಿಕೊಡ್ತೇನೆ ಅಂತ ಹೇಳಿ ಬಿಸಿ ಬಿಸಿಯಾದಂತಹ ತಿಂಡಿಯನ್ನು ಕಾಫಿಯನ್ನು ಮಾಡಿ ಅವರಿಗೆ ಖುಷಿಯಾಗುವಂತೆ ಮಾಡಿ ಹೊಟ್ಟೆ ತುಂಬ ತಿಂಡಿಯನ್ನು ಕೊಟ್ಟರು. ನಂತರ ಒಳ್ಳೆಯ ಹಾಸಿಗೆಯನ್ನು ಮಾಡಿ ವೃದ್ಧರು ಮಲಗಿದರು, ಇವರು ಮಲಗಿದರು. ಬೆಳಗಾಗಿ ಎದ್ದು ನೋಡಿದಾಗ ಆ ವೃದ್ಧರು ಹಾಸಿಗೆಯಲ್ಲಿ ಇರಲಿಲ್ಲ. ಆದರೆ ಅಲ್ಲಿಯೇ ಒಂದು ಮಾತು ಆ ದಂಪತಿಗಳಿಗೆ ಕೇಳಿ ಬಂತು. ನೋಡಿ, ನಿಮ್ಮ ಸತ್ಕಾರಕ್ಕೆ ನಾನು ತುಂಬ ಸಂತೋಷವನ್ನು ಹೊಂದಿದ್ದೇನೆ. ನಿಮಗೆ ಮಕ್ಕಳಾಗಲಿಲ್ಲವೆನ್ನುವಂತಹ ಚಿಂತೆ ಇರುವುದು ನನಗೆ ತಿಳಿದಿದೆ. ಹಾಗಾಗಿ ನೀವು ಬ್ರಹ್ಮನನ್ನು ಪ್ರಾರ್ಥಿಸಿ ನಿಮಗೆ ಮಕ್ಕಳಾಗುತ್ತಾರೆ ಮತ್ತು ನೀವು 16 ವರ್ಷಗಳಾದ ಮೇಲೆ ಆ ಮಗುವನ್ನು ಬ್ರಹ್ಮನಿಗೆ ಒಪ್ಪಿಸಬೇಕು ಅಂತ ಹೇಳಿ ಧ್ವನಿ ಕೇಳ್ತದೆ. ಸಂತೋಷವಾಯಿತು ಅವರಿಗೆ, ಮಕ್ಕಳಾಗ್ತಾರಲ್ಲ ಅಂಥೇಳಿ ಅವರು ಹಾಗೆ ಬ್ರಹ್ಮನನ್ನು ಧ್ಯಾನಿಸಿದರು, ಭಜಿಸಿದರು. ಒಂದು ಮಗ ಹುಟ್ಟಿದ. ಮಗ ಒಳ್ಳೆಯ ಸದ್ಗುಣಿಯಾಗಿಯೇ ಇದ್ದ. ಎಲ್ಲ ಕೆಲಸವನ್ನು ಮಾಡಿಕೊಡ್ತಿದ್ದ. ಕುರಿ ಕಾಯಿಸುವುದು, ಇವರ ಮನೆಯಲ್ಲಿ ಇವರಿಂದ ಸಾಧ್ಯವಾಗದ ಕೆಲಸಗಳೆಲ್ಲವನ್ನು ಅವನು ಮಾಡ್ತಿದ್ದ, ನೆರವಾಗ್ತಿದ್ದ. ಹಾಗೆ ಕಳೀತಾ 16 ವರ್ಷಗಳು ಆದವು. ಆಗ 16 ವರ್ಷ ತುಂಬಿದ ಕೂಡಲೇ ರಾತ್ರಿ ಮಲಗಿದಾಗ ಪುನಃ ಮನೆಯ ಬಾಗಿಲನ್ನು ಯಾರೋ ತಟ್ಟಿದ ಹಾಗಾಯಿತು. ಹೋಗಿ ನೋಡ್ತಾರೆ, ಅದೇ ವೃದ್ಧ ಮನೆಯ ಬಾಗಿಲನ್ನು ತಟ್ತಾ ಇದ್ದಾರೆ. ಬನ್ನಿ ಒಳ್ಳೆ ರೀತಿಯಿಂದ ಕರೆದು ಆಗ ಮಾಡಿದ ಹಾಗೆ ಉತ್ತಮವಾದಂತಹ ಆತಿಥ್ಯವನ್ನು ಅವರಿಗೆ ಮಾಡಿದರು, ಹಾಸಿಗೆಯನ್ನು ಮಾಡಿಕೊಟ್ಟರು. ಬೆಳಗಾಗಿ ಪುನಃ ಅದೇ ರೀತಿಯ ಮಾತು. ಮಲಗಿದಂತಹ ವೃದ್ಧ ಇಲ್ಲವಾಗಿತ್ತು. 16 ವರ್ಷ ತುಂಬಿದೆ, ಬ್ರಹ್ಮದೇವನಿಗೆ ನಿಮ್ಮ ಮಗನನ್ನು ಅರ್ಪಿಸಬೇಕು ಅಂತ ಹೇಳಿದಾಗ ದಂಪತಿಗಳು ಯಾವುದೇ ರೀತಿಯ ಸಂಕೋಚವನ್ನು ಮಾಡಿಕೊಳ್ಳಲಿಲ್ಲ. ಬ್ರಹ್ಮದೇವನಿಂದಲೇ ದೊರೆತ ಮಗು ಅಂತ ಹೇಳಿ ಅವರು ನೇರವಾಗಿ ಗುಡ್ಡದ ತುದಿಯನ್ನು ಹತ್ತಿ ಮಗನನ್ನು ಕರೆದುಕೊಂಡು ಹೋಗಿ ತಮ್ಮಿಬ್ಬರ ಮಧ್ಯದಲ್ಲಿ ಮಗನನ್ನು ನಿಲ್ಲಿಸಿಕೊಂಡು ಬ್ರಹ್ಮನಲ್ಲಿ ಪ್ರಾರ್ಥಿಸಿದರು. ಬ್ರಹ್ಮದೇವನೇ, ನಿನ್ನ ಹೇಳಿಕೆಯಂತೆ, ನಿನ್ನ ಕೋರಿಕೆಯಂತೆ ಮಗನನ್ನು ನಾವು ನಿನಗಾಗಿ ಅರ್ಪಿಸುತ್ತಾ ಇದ್ದೇವೆ. ಆದರೆ ದಯಮಾಡಿ ಅವನಿಗಿಂತ ಪೂರ್ವದಲ್ಲಿ ಹೆತ್ತವರಾದಂತಹ ನಮ್ಮನ್ನು ನೀನು ತೆಗೆದುಕೋ ಪರಮಾತ್ಮ. ದಿನಾಲೂ ನಮಗೆ ಅವನು ಸಹಾಯ ಮಾಡ್ತಾನೆ, ಅವನ ಆಧಾರದಿಂದಲೇ ನಾವೀಗ ಬದುಕ್ತಾ ಇದ್ದೇವೆ. ನಾವು ವೃದ್ಧಾಪ್ಯದಲ್ಲಿದ್ದೇವೆ, ಅವನಿಲ್ಲದೆ ನಾವು ಬದುಕುವುದು ತುಂಬ ಕಷ್ಟ ಆಗ್ತದೆ ನಮಗೆ. ಆದರೂ ನಿನಗೆ ನಾನು ಅರ್ಪಿಸಲು, ನಮ್ಮ ಮಾತಿನಂತೆ ಅರ್ಪಿಸಲು ಸಿದ್ಧವಾಗಿದ್ವಿ ಪರಮಾತ್ಮ. ನಮ್ಮನ್ನು ಮೊದಲು ನೀನು ಸೇರಿಸಿಕೋ ಎಂಬುದಾಗಿ ಹೇಳ್ತಾರೆ. ಆಗ ಬ್ರಹ್ಮದೇವನು ಪ್ರತ್ಯಕ್ಷನಾಗ್ತಾನೆ. ನಿಮ್ಮ ದಂಪತಿಗಳೇ, ನಿಮ್ಮ ಸದ್ಗುಣವನ್ನು ಕಂಡು ಸಂತೋಷಿತನಾಗಿದ್ದೇನೆ. ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿಯೇ ನಾನು ನನಗೆ ಅರ್ಪಿಸಬೇಕೆಂದು ಹೇಳಿದ್ದೇನೆ. ಆದರೆ ನೀವು ಧೃತಿಗೆಡಲಿಲ್ಲ,
ದುಃಖ ಪಡಲಿಲ್ಲ. ಬ್ರಹ್ಮನಲ್ಲಿ ಅಥವಾ ದೇವರಲ್ಲಿ ಒಮ್ಮನಸ್ಸಿನಿಂದ ನೀವು ಮಗುವನ್ನು ಅರ್ಪಿಸ್ತಾ ಇದ್ದೀರಿ, ನುಡಿದಂತೆ ನಡೆದಿದ್ದೀರಿ. ಹಾಗಾಗಿ ನಿಮ್ಮ ಮಗುವನ್ನು ನಿಮಗಾಗಿ ಬಿಟ್ಟು ಹೋಗ್ತಾ ಇದ್ದೇನೆ. ಸುಖವಾಗಿ ಬಾಳಿ, ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸಿ ಬ್ರಹ್ಮದೇವ ಅಂತರ್ಧಾನನಾದ, ಅಂದರೆ ಕಾಣಿಸಿಕೊಳ್ಳದಾದ. ದೇವರು ಪುಣ್ಯ ಕೆಲಸವನ್ನು ಮಾಡಿದವರಿಗೆ ಸಹಾಯವನ್ನು ಮಾಡ್ತಾನೆ. ಎಷ್ಟೋ ಕಷ್ಟಗಳನ್ನು ಕೊಟ್ಟು ನಮ್ಮನ್ನು ಪರೀಕ್ಷಿಸಬಹುದು. ಆದರೂ ನಾವು ನಮ್ಮ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಹೇಳತಕ್ಕಂಥ ನೀತಿ ಈ ಕಥೆಯಲ್ಲಿ ಕಾಣ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.